ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಅಜಿತ್ ಭೂಮಿ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ಥರ ದೇವಿಯನಿಗೆ ಡ್ರೀಮ್ ಬಿದ್ದಿರುತ್ತೆ. ದೇವಿಯನಿ ಹೆದರ್ಕೊಂಡಿರ್ತಾಳೆ, ಭೂಮಿ ವಾಪಸ್ ಬರಲ್ಲ, ಅವರಿಬ್ಬರಿಗೂ ಈಗೋ ಇದೆ. ಸೊ ಪೊಲೀಸ್ ಟ್ರೈನಿಂಗ್ ರೀಸನ್ ಹೇಳ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಭೂಮಿ ಅಂತ ಅಂಜನಾ ದೇವಿಯನಿಗೆ ಸಮಾಧಾನ ಮಾಡ್ತಿರ್ತಾಳೆ. ಇದನ್ನ ನಚ್ಚಿ ನೋಡ್ತಾನೆ, ಬಟ್ ಕೇಳಿಸ್ಕೊಂಡಿರಲ್ಲ. ಇಬ್ರು ಫಸ್ಟ್ ಇದ್ದಂಗೆ ಇದ್ದೀರಾ ಅಂತ ನಚ್ಚಿ ಕೇಳ್ತಾನೆ. ದೇವಿಯನಿ ಶಾಕ್ ಆಗ್ತಾಳೆ. ದೇವಿಯನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಕೆ ಸಮಾಧಾನ ಮಾಡ್ತಿದ್ದೆ ಅಂತ ಅಂಜನಾ ಡ್ರಾಮಾ ಮಾಡ್ತಾಳೆ. ಲಕ್ಷ್ಮಿ ಶ್ರವಣ್ ಫೋನ್ಗೆ ಫೋನ್ ಮಾಡ್ತಾಳೆ. ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿರಬೇಕು, ಸೊ ನಿನ್ನ ಜೊತೆ ಮಾತಾಡೋಕ್ಕೆ ಅಂತ ಫೋನ್ ಮಾಡಿದ್ದಾರೆ ಅನ್ಸುತ್ತೆ ಅಂತ ಶ್ರವಣ್ ಭೂಮಿಗೆ ಫೋನ್ ಕೊಡ್ತಾನೆ. ಅಜಿತ್ ಸತ್ಯ ಸರಿ ಇಲ್ಲ, ಅವರು ಭಾಗ್ಯಮ್ಮನ ರಿಲೀಸ್ ಮಾಡಿಸ್ಬಾರ್ದು ಅಂತ ಡಿಸ್ಕಸ್ ಮಾಡ್ತಿದ್ರು ಅಂತ ಲಕ್ಷ್ಮಿ ಭೂಮಿಗೆ ಫಿಟ್ಟಿಂಗ್ ಇಡ್ತಾಳೆ. ಕಾಂಟ್ರಾಕ್ಟ್ ಡೀಲ್ ಮುಗ್ದಿದೆ, ಇನ್ನು ಮುಂದೆ ಮೀಟ್ ಮಾಡಕ್ಕೆ ಬರಬೇಡಿ ಅಂತ ಭೂಮಿ ಅಜಿತ್ಗೆ ಹೇಳೋಗ್ತಾಳೆ. ಇವತ್ತು ಟ್ರೈನಿಂಗ್ ಕೊಡೋಕ್ಕೆ ಸ್ಪೆಷಲ್ ಆಫೀಸರ್ ಬಂದಿದ್ದಾರೆ. ಇವರು ಎಷ್ಟೋ ಜನಕ್ಕೆ ರೋಲ್ ಮಾಡೆಲ್ ಅಂತ ಟ್ರೈನರ್ ಸಿದ್ಘಟ್ಟ ಸ್ಟೇಷನ್ ಆಫೀಸರ್ ಅಜಿತ್ ರಾಮ್ ನಾರಾಯಣ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸಂಗೀತಗೆ ಶಾಕ್ ಆಗುತ್ತೆ. ಫಸ್ಟೇ ಹೇಳೋದಲ್ವಾ ಅಂತ ಕೇಳ್ತಿರ್ತಾರೆ. ಫಸ್ಟೇ ಹೇಳಿದಿದ್ರೆ ಸಸ್ಪೆನ್ಸ್ ಇರ್ತಿರ್ಲಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಹೇಗೋ ಅಜಿತೆ ಟ್ರೈನಿಂಗ್ ಕೊಡೋದು ಅಂದಮೇಲೆ ಮನೇಲೇ ಹೇಳ್ಕೊಡ್ಬೋದಾಗಿತ್ತಲ್ವಾ, ಭೂಮಿ ಇಲ್ಲಿಗೆ ಯಾಕೆ ಬರಬೇಕು ಅಂತ ಸಂಗೀತ ಕೇಳ್ತಾಳೆ. ಮಕ್ಕಳನ್ನ ಸ್ಕೂಲಿಗೆ ಯಾಕೆ ಕಳಿಸ್ದೆ, ನೀನೇ ಹೇಳ್ಕೊಡ್ಬೋದೈತಲ್ವಾ ಅಂತ ಶ್ರವಣ್ ಕೇಳ್ತಾರೆ. ಏನಕ್ಕೆ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹಾನೆಸ್ಟ್ ಆಗಿ ಒಪಿನಿಯನ್ ಹೇಳಿ ಅಂತ ಅಜಿತ್ ಎಲ್ರೂ ಕೇಳ್ತಿರ್ತಾನೆ. ಎಲ್ಲರೂ ಹೇಳ್ತಾರೆ ಅಜಿತ್ ಏನಕ್ಕೆ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿದ್ದು ಅಂತ ಅಜಿತ್ ಹೇಳ್ತಾನೆ. ಶ್ರವಣ್ ಬಗ್ಗೆ ಹೇಳ್ತಿರ್ತಾನೆ. ಸೊ ಇಂಟ್ರೊಡಕ್ಷನ್ ಆಗಿ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.